ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಸ್ಯಾರಿ ಕುಚ್ಚು ಡಿಸೈನ್ ಜಸ್ಟ್ 1 ಅವರಲ್ಲೇ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಮತ್ತು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಸ್ಯಾರಿ ಕುಚ್ಚು ಡಿಸೈನ್ ನೋಡಿ. ಸ್ಯಾರಿ ಬಂದುಬಿಟ್ಟು ಈ ರೀತಿಯಾಗಿ ಬಾಟಲ್ ಗ್ರೀನಲ್ಲಿದೆ ಮತ್ತು ಪಲ್ಲು ಬಂದುಬಿಟ್ಟು ಈ ರೀತಿ ಪರ್ಪಲ್ ಕಲರಲ್ಲಿದೆ. ತುಂಬ ಗ್ರ್ಯಾಂಡಾಗಿರುವಂತಹ ಸ್ಯಾರಿ. ಮತ್ತು ನೋಡಿ, ನಾನಿವತ್ತು ಯೂಸ್ ಮಾಡ್ತಾ ಇರೋ ಕ್ರೋಶೆ ನಂಬರ್ ಬಂದುಬಿಟ್ಟು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಆರೆಳೆ ದಾರನ ಫಸ್ಟ್ ನಾವು ಈ ರೀತಿ ನಾಟ್ ಮಾಡ್ಕೊಂಡು ಆದಮೇಲೆ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ 4 ಚೈನನ್ನು ಹಾಕ್ಕೋಬೇಕು. 4 ಚೈನ್ ಆದಮೇಲೆ ನೋಡಿ, ಬಟ್ಟೆಗೆ ಅದನ್ನು ಸರಿಯಾಗಿ ಇಟ್ಬಿಟ್ಟು ತುಂಬ ಎಳೆದ್ಬಿಟ್ಟು ಲಾಕ್ ಮಾಡ್ಕೋಬೇಡಿ. ಜಸ್ಟ್ ಅದು ಒಂದು ಪಾಯಿಂಟ್ ಒಳಗೆ ಹಾಕಿದ್ರೂ ಸರಿನೇ ಈ ರೀತಿಯಾಗಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ದಾರಾನ ಮೇಲ್ ಮಾಡ್ಕೋಬೇಕು. ದಾರಾನ ಮೇಲ್ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಆದಮೇಲೆ ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಅದನ್ನು ಸಹ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇದೇ ಬೀಡ್ ಯೂಸ್ ಮಾಡಬೇಕಂತನೂ ಏನಿಲ್ಲ, ಬೇರೆ ಯಾವುದೇ ರೀತಿಯಾದಂಥ ಬೀಡ್ಸನ್ನು ಸಹ ಯೂಸ್ ಮಾಡ್ಬೋದು. ಅದಾದಮೇಲೆ 5 ಚೈನನ್ನು ಹಾಕ್ಕೋಬೇಕು. ಅದಾದಮೇಲೆ ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ತಿರುಗಿಸ್ಕೊಂಡಾದಮೇಲೆ ನೋಡಿ, ಬೀಡ್ ಬರೋಕ್ಕೂ ಮುಂಚೆ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅಲ್ಲಿಗೆ ನಾವು ಅದರ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು 5 ಚೈನ್ ಇರುತ್ತಲ್ಲ ಆ ಒಳಗಡೆ ಹೋಗ್ಬಿಟ್ಟು ಫಸ್ಟ್ 2 1 ಮಾಡಿಕೊಂಡು ಮತ್ತೆ 2 1 ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ನೋಡಿ, ಫಸ್ಟು ನಮಗೆ 3 ದಾರಗಳಿರುತ್ತೆ. ಅದರಲ್ಲಿ ಫಸ್ಟ್ 2 1 ಮಾಡಿಕೊಂಡ್ರೆ ಮತ್ತೆ 2 ಆಗುತ್ತೆ. ಈ 2 1 ಮಾಡ್ಕೋಬೇಕು. ಅದೇ ರೀತಿಯಾಗಿ ಡಬಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು. ಈ 5 ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಇರಿಸುತ್ತೋ ನೋಡಿಕೊಂಡು ಅಷ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಫಸ್ಟ್ ಆರ್ಚಲ್ಲಿ ನಾವು ಎಷ್ಟು ಡಬಲ್ ಕ್ರೋಶ ಹಾಕಿರ್ತೀವೋ ಉಳಿದಿರುವ ಎಲ್ಲ ಆರ್ಚಲ್ಲೂ ಸಹ ಅಷ್ಟೇ ಡಬಲ್ ಕ್ರೋಶಗಳನ್ನ ಹಾಕೋಬೇಕಾಗುತ್ತೆ. ನೋಡಿ, 4 ಡಬಲ್ ಕ್ರೋಶ ಆಗಿದೆ. ಈ ಡಿಸೈನು ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ಯಾವುದೇ ರೀತಿ ತುಂಬ ದೊಡ್ಡದಾಗಿರೋಂಥ ಡಿಸೈನು ಅಲ್ಲ, ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ನೋಡಿ, ಕ್ರೋಶ ಮೇಲೆ ದಾರ ತಗೊಂಡೆ 5 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಬರಬೇಕು. ಫಸ್ಟು 2 1 ಮಾಡಿಕೊಂಡು ಮತ್ತೆ 2 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಅಂದರೂ ಒಂದೇ, ಕಂಬ ಅಂದ್ರೂ ಸಹ ಒಂದೇ. ನೋಡಿ, ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ 10 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 10 ಡಬಲ್ ಕ್ರೋಶಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಡಿಸೈನು ಸರಿಯಾಗಿ ಕೂರೋದಿಲ್ಲ. ನೋಡಿ, 10 ಡಬಲ್ ಕ್ರೋಶ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಒಳಗೆ ಹಾಕಿದ್ರೂ ಓಕೆ. ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡೆ. ನೋಡಿ, ಇಲ್ಲಿ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಇತ್ತಲ್ವ, ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂದ್ಬಿಟ್ಟು ವೈಟ್ ಮೇಲೆ ತೋರಿಸ್ತಾ ಇದ್ದೀನಿ. ಬನ್ನಿ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಬೀಡನ್ನು ತೊಗೊಂಡಿದ್ದೀನಿ ಗೋಲ್ಡಲ್ಲಿ. ನೋಡಿ, ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ.
ನೋಡಿ ಸಿಂಗಲ್ ಕ್ರೋಶದಿಂದ ಲಾಕ್ ಆದಮೇಲೆ ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಆದಮೇಲೆ ಬಟ್ಟೆನ ಮತ್ತೆ ಹಿಂದಕ್ಕೆ ತಿರುಗಿಸ್ಕೋಬೇಕು. ನೋಡಿ ಬೀಡ್ಗಿಂತ ಮುಂಚಿತವಾಗಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೋಬೇಕು. 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೊತ ಹೋಗಬೇಕು. ನೋಡಿ ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 1 ಮಾಡಿಕೊಂಡ್ರೆ ಮತ್ತೆ 2 ಆಗುತ್ತೆ. ಈ 2 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಜಸ್ಟ್ ನೀವು ಬೇಕು ಅಂದರೆ ಕುಚ್ಚಬೇಡ ಅನ್ನೋರು ಸಹ ಈ 4 ಚೈನನ್ನು ಸ್ಕಿಪ್ ಮಾಡಿಕೊಂಡು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾನೂ ಹೋಗ್ಬೋದು. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದೇ ರೀತಿಯಾದಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ನೋಡಿ ಅದೇ ರೀತಿಯಾಗಿ ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 10 ಡಬಲ್ ಕ್ರೋಶಗಳನ್ನ ಹಾಕುವಂತ ಹೋಗಬೇಕು. ನೋಡಿ ಈ ರೀತಿಯಾಗಿ 10 ಡಬಲ್ ಕ್ರೋಶ ಹಾಕ್ಕೊಂಡಾಗಿದೆ. ಅದಾದಮೇಲೆ ಸ್ವಲ್ಪ ಒಳಗೆ ನೋಡಿ, ತುಂಬ ಹತ್ರನೂ ಅಲ್ಲ ತುಂಬ ದೂರನೂ ಅಲ್ಲ, ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಅದಾದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ 5 ಚೈನನ್ನು ಹಾಕ್ಕೋಬೇಕು. ಜಸ್ಟ್ ನೀವು ಒಂದು 2 ಆರ್ಚ್ ಹಾಕಿದರೆ ಸಾಕು, ನಿಮಗೆ ಡಿಸೈನ್ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ಆರಾಮಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಬಟ್ಟೆನ ಮತ್ತೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ಲೂಪ್ ಸಿಂಗಲ್ ಕ್ರೋಶದ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಅದಾದಮೇಲೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡು 2 ಚೈನನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 10 ಡಬಲ್ ಕ್ರೋಶ ಮಾಡಿಕೊಂಡ್ರೆ ಈ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನೋಡಿ ಅದೇ ರೀತಿಯಾಗಿ ನಾನಿಲ್ಲಿ 3 ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 10 ಡಬಲ್ ಕ್ರೋಶ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಇಲ್ಲಿ ನಾನು ಕುಚ್ಚು ಕಟ್ಟಲಿಕ್ಕೆ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕುಚ್ಚು ಬೇಡ ಅನ್ನೋದಾದರೆ ಈ 4 ಚೈನನ್ನು ಸ್ಕಿಪ್ ಮಾಡಿಕೊಂಡು ಅದೇ ರೀತಿಯಾಗಿ ಆರ್ಚ್ಗಳನ್ನ ಕಂಟಿನ್ಯೂ ಮಾಡ್ತಾನೂ ಹೋಗ್ಬೋದು. ಇಲ್ಲ 4 ಆರ್ಚ್ ಆದಮೇಲೂ ಸಹ ನೀವು ಕುಚ್ಚನ್ನು ಕಟ್ಕೋಬೋದು. ನೋಡಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಏನೂ ಇಲ್ಲ, ಜಸ್ಟ್ 4 ಕುಚ್ಚನ್ನು 4 ಚೈನ್ ಹಾಕ್ಕೊಂಡು ಆದಮೇಲೆ ಇದೇ ರೀತಿ ಬೀಡನ್ನು ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಈ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗೋದು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬ ಸಿಂಪಲ್ ಆಗಿದೆ ನೋಡಿ. ಕುಚ್ಚಿಲ್ಲ ಅಂದ್ರೂ ಸಹ ಚೆನ್ನಾಗಿ ಅನಿಸುತ್ತೆ. ಕುಚ್ಚು ಬೇಕು ಅನ್ನೋರಿಗೆ ಈ ರೀತಿಯಾಗಿ 3 ಹಚ್ಚಾದಮೇಲೆ ಕುಚ್ಚನ್ನು ಕಟ್ಕೊಡ್ಬೋದು. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 120 ಲೈನ್ಸನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕೋದಾದ್ರೂ ಸಹ ಡಿಸೈನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಇದು ಸೀಮಂತ ಸ್ಯಾರಿ ಆಗಿರೋದ್ರಿಂದ ಬಾಟಲ್ ಗ್ರೀನಲ್ಲಿ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಡಿಸೈನ್ ಆಗಲಿ ಸ್ಯಾರಿ ಆಗಲಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.